ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟ್ಟಟ ಯೂಟ್ಯೂಬ್ ಚಾನೆಲ್. ಊಟಿಯಲ್ಲಿ ಇವತ್ತು ಸೆಕೆಂಡ್ ಡೇ. ನೋಡ್ತಾ ಇರ್ಬೋದು ನಮ್ಮ ರೂಮಿಂದ ವ್ಯೂ ಈ ಥರ ಇದೆ. ಟೆರೆಸ್ ಮೇಲೆ ಹೋಗೋಣ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ದೋಸೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ದೋಸೆ, ಮಟನ್ ಸಾಂಬಾರು. ದೋಸೆ ತಿನ್ನಬೇಕು ಈಗ. ನಮ್ಮ ರೂಮಿಂದ ಊಟಿ ಟೆರೆಸ್ ವ್ಯೂ ಈ ಥರ. ಎಲ್ಲ ವಿಲ್ಲಗಳು 2 BHK 1 BHK ಆ ಥರ ತಗೋಬೋದು. ಟೀ ಪ್ಲಾಂಟೇಶನ್ ನೋಡಿ ಹೇಗಿದೆ. ನಮ್ಮ ರೂಮ್ ಟೆರೆಸ್ಸಿಂದ ಈ ಥರ ಇದೆ ವ್ಯೂ. ಸ್ವಲ್ಪ ಚಳಿ ಕಮ್ಮಿ ಇದೆ. ಮೊನ್ನೆ ಬಂದಿದ್ದಿನ ತುಂಬ ಚಳಿ ಇತ್ತು. ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು, ಯಾಕಂದರೆ ನಮಗೆ 12 ಗಂಟೆಗೆ ಇವತ್ತು ಚೆಕ್ಔಟ್ ಇರೋದು. ಸೊ 12 ಗಂಟೆಗೆ ಎಲ್ಲಾದರೂ ಇಲ್ಲೇ ಹತ್ತಿರ ಸ್ವಲ್ಪ ರೋಸ್ ಗಾರ್ಡನ್ನು ಆಮೇಲೆ ಟೀ ಪ್ಲಾಂಟೇಶನ್ ಹೋಗಿ ಬಂದು ಚೆಕ್ಔಟ್ ಮಾಡೋಣ ಅಂದರೆ ಆಗಲ್ಲ, ಲೇಟ್ ಆಗುತ್ತೆ. ಯಾಕಂತಂದರೆ ಈಗ ಎಲ್ಲಾದರೂ ಹೋದರೆ ಇಲ್ಲಿಂದ ಹಬ್ಬ ಅಂದರೆ 45 ಮಿನಿಟ್ಸ್ ನಮಗೆ ಆ ಪ್ಲೇಸಿಂದ ನಮ್ಮ ರೂಮಿಗೆ ಬೇಕೇ ಬೇಕು. ಯಾಕಂದ್ರೆ ರೋಡು ಚಿಕ್ಕದಿದೆ, ತುಂಬ ಟ್ರಾಫಿಕ್ ಇರುತ್ತೆ. ಸೊ ಹಾಗಾಗಿ ಬೇಡ, ತಿಂಡಿ ಎಲ್ಲ ತಿನ್ಕೊಂಡು ನೋಡಿಕೊಂಡು ಹಾಗೆ ಹೊರಡೋಣ ಬ್ಯಾಂಗ್ಳೂರಿಗೆ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ತಿಂಡಿ ತಿಂದು ಹೊರಡೋದು. ನಾವು ಈ ವಿಲ್ಲಾದಲ್ಲಿ ಇದ್ದಿದ್ದು. ಇದು 2 BHK ವಿಲ್ಲ. ಈ ವಿಲ್ಲ ಇದೆ, ಒಳಗಡೆ ತೋರಿಸ್ತೀನಿ. ಪ್ರೈವೇಟ್ ಕಾರ್ ಪಾರ್ಕಿಂಗ್ ಕೂಡ ಸಿಕ್ಕಿದೆ ನಮಗೆ ಇಲ್ಲಿ. ಇದು ಹಾಲು. ನಮಗೆ ಹಾಲಿಂದ ಈ ಥರ ವ್ಯೂ ಸಿಕ್ಕಿದೆ. ಇಲ್ಲಿ ಈ ಥರ ವ್ಯೂ ಸಿಕ್ಕಿದೆ. ಸೊ ಇದಿಷ್ಟು ಹಾಲ್ ಇದೆ. ಇದು ಒಂದು ಬೆಡ್ರೂಮು, ಇದೊಂದು ಬೆಡ್ರೂಮು. ಸೊ ಈ ಬೆಡ್ರೂಮಿಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿತ್ತು ರೂಮ್ ಮಾತ್ರ. ಆಮೇಲೆ ಇದೊಂದು ಬೆಡ್ರೂಮು. ನಾವು 2 BHK ತಗೊಂಡಿರೋದು. ಇದೊಂದು ಬೆಡ್ರೂಮ್. ಸೊ ಇದೊಂದು ಬೆಡ್ರೂಮು, ಇದೊಂದು ಬೆಡ್ರೂಮ್. ಸೊ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್, ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇದಾಗಿತ್ತು ನಮ್ದು ಊಟಿದು 2 ಡೇಸ್ ಹೋಮ್ ಟೂರು. ಸೊ ಇಲ್ಲಿ ಎಷ್ಟು ಚಾರ್ಜ್ ಆಯಿತು ಅಂತಂದರೆ, ಆ್ಯಕ್ಚುಲಿ ಈಗ ನ್ಯೂ ಇಯರ್ ಇಂದ ಜಾಸ್ತಿ ಆಗುತ್ತೆ. ಇವತ್ತು ಮೇ ಬಿ ನಾವು ಮೊನ್ನೆ ಚೆಕ್ ಇನ್ ಆಗಿರೋದು. ಸೊ ನಮಗೆ 5.5 ಆಯಿತು ರೂಮಿಗೆ, ಪ್ಲಸ್ 500 ಯುಟೆನ್ಸಿಲ್ಸ್ ಮತ್ತು ಗ್ಯಾಸಿಗೆ. ನಾವು ಸ್ವಲ್ಪ ಪಾತ್ರೆಗಳು ತಗೊಂಡು ಬಂದಿದ್ವಿ. ಸ್ವಲ್ಪ ಅವರು ಕೊಟ್ಟರು ನಮಗೆ, ನಾವೇನು ಅವ್ರು ಕೊಟ್ಟಿರೋದೇನು ಯೂಸ್ ಮಾಡಿಲ್ಲ. ಸೊ ನಿಮ್ಗೆ ಬೇಕಾದ್ರೆ ನೀವು ತಗೊಂಡು ಬರ್ಬೋದು, ಇಲ್ಲಾಂದರೆ ನಿಮಗೆ ಬೇಸಿಕ್ ಏನಿದೆ ಅದು ನಿಮ್ಗೆ ಇಲ್ಲಿ ಸಿಗುತ್ತೆ. ಮತ್ತು ಇನ್ನೇನು ನಾರ್ಮಲಿ ವೆಹಿಕಲ್ ಪಾರ್ಕಿಂಗ್ ಕೂಡ ಇದೆ ನಿಮಗೆ. ಸ್ವಲ್ಪ ಪ್ರೈವೇಟಾಗಿ ವೆಹಿಕಲ್ ಪಾರ್ಕಿಂಗ್ ಇದೆ. ಆಮೇಲೆ ಇಲ್ಲಿ ಯಾರಾದರೂ ಇರ್ತಾರೆ, ನಿಮ್ಗೆ ಎಮರ್ಜೆನ್ಸಿ ಏನಾದರೂ ಬೇಕು ಅಂತಂದರೆ ಅವ್ರಿಗೆ ಹೇಳಿದ್ರು, ಫೋನ್ ಮಾಡಿ ರೂಮ್ ನಂಬರ್ ಹೇಳಿದರೆ, ವಿಲ್ಲದ ನಂಬರ್ ಹೇಳಿದರೆ ಅವರು ಅದನ್ನು ನಮಗೆ ಪ್ರೊವೈಡ್ ಮಾಡ್ತಾರೆ. ಹೊರಗಡೆ ಹೋಗಿ ತಗೊಂಡು ಬರ್ತಾರೆ. ಬಟ್ ಇಲ್ಲಿಂದ ಎಲ್ಲಿ ಹೋಗಿ ನಾವು ರಿಟರ್ನ್ ಬರೋದಾದ್ರು 1/2 hour to 45 minutes ಆಗೇ ಆಗುತ್ತೆ. ತುಂಬ ದೂರ ಆಗುತ್ತೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಫಸ್ಟ್ ಡೇ ಮಾತ್ರ ಹೆವಿ ಕೋಲ್ಡ್ ಇತ್ತು. ಸೊ ಈಗ ಸೆಕೆಂಡ್ ಡೇ ಇಂದ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಫೈರ್ ಕ್ಯಾಂಪ್ ಕೂಡ ಇದೆ ನಿಮಗೆ. 800 rupees ಅದು ಎಕ್ಸ್ಟ್ರಾ ಏನೋ ಪೇ ಆಗುತ್ತೆ, ಚಾರ್ಜಸ್ ಆಗುತ್ತೆ. ಅದು ನೀವು ಕೊಟ್ಟರು ಅವರು ನಮಗೆ ಪ್ರೊವೈಡ್ ಮಾಡ್ತಾರೆ. ಫೈರ್ ಕ್ಯಾಂಪ್ ಇದೆ. ಆಮೇಲೆ 800 rupees ಆಗುತ್ತೆ ಅದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ ಆಕ್ಚುಲಿ ಅವ್ರು ಹೇಳಿರೋ ಪ್ರಕಾರ ನಮಗೆ ಏಪ್ರಿಲ್ ಮೇ ಅಲ್ಲಿ ಅಲ್ಲಿ ತುಂಬಾ ಬ್ಯಾಂಗ್ಳೂರಲ್ಲೆಲ್ಲ ತುಂಬಾ ಸೆಕೆ ಇರುತ್ತೆ ಅಲ್ವಾ. ಆ ಟೈಮಲ್ಲಿ ಆಕ್ಚುಲಿ ಸೀಸನ್ ಅಂತೆ. ತುಂಬಾ ಅಂದ್ರೆ ತುಂಬಾ ಚಳಿ ಇರುತ್ತಂತೆ. ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ಚಳಿ ಇರುತ್ತಂತೆ. ಆ ಟೈಮಲ್ಲಿ ಮಾತ್ರ 2 BHK ಆ ಥರ ಎಲ್ಲ ನಾವು ವಿಲ್ಲಗಳು ತಗೊಂಡ್ರೆ ನಮಗೆ 10,000 to 11,000 ಪರ್ ಡೇಗೆ ಆಗುತ್ತಂತೆ. ನಮಗೂ ಈಗ ಪರ್ ಡೇಗೆ
5500 rupees ಆಯ್ತು. ಸೊ ನಮ್ಗೇನು ಅಷ್ಟು ಕಾಸ್ಟ್ಲಿ ಅನ್ಸಿಲ್ಲ, ಯಾಕಂತಂದ್ರೆ ನಾವು ಇಲ್ಲೇ ಅಡಿಗೆ ಮಾಡಿ ಊಟ ಮಾಡಿರೋದ್ರಿಂದ ನಮ್ಗೆ ಬಜೆಟ್ ಫ್ರೆಂಡ್ಲಿನೇ ಅನಿಸ್ತು, ಅಷ್ಟೇನಿದೆ ಅನ್ಸಲ್ಲ. ಬಟ್ ವರ್ತ್ ಇಟ್ ಆಯ್ತಾ, ತುಂಬಾನೇ ಚೆನ್ನಾಗಿತ್ತು. ಯಾಕಂತಂದ್ರೆ ಎಲ್ಲಾದ್ರೂ ಪ್ಲೇಸಿಗೆ ಹೋಗೋದಾದ್ರೂ ಅಲ್ಲಿ ನಮ್ಗೆ ಚಾರ್ಜಸ್ ಬಂದ್ಕೊಂಡು ಓನ್ಲಿ 30 rupees 40 rupees ಆ ತರ ಎಲ್ಲ ಇದೆ. ಈ ರೋಸ್ ಗಾರ್ಡನ್ ಮಾತ್ರ 75 rupees ಅಡಲ್ಟ್ಸ್ ಇಟ್ಟಿದ್ದಾರೆ, ಅದೊಂದು ಸ್ವಲ್ಪ ಇದಾಯ್ತು. ಅದೇನು ಕಾಸ್ಟ್ಲಿ ಆಗಿಲ್ಲ 75 rupees. ಬಟ್ ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ. ಅದು ಬಿಟ್ರೆ ಮತ್ತೆ ಎಲ್ಲ ರೀಸನಬಲ್ ಇದೆ. ಬಟ್ ಹೋಟೆಲ್ ಊಟ ಮಾತ್ರ ಒಂದು ಚೂರು ಚೆನ್ನಾಗಿಲ್ಲ. ನಾವು ಮಧ್ಯಾಹ್ನ ಬಂದಿದ್ದಿನ ನಮ್ಗೆ ಅಡುಗೆ ಮಾಡೋಕ್ಕಾಗಿಲ್ಲ ಅಂತ ನಾವು ಹೊರಗಡೆ ಊಟ ಮಾಡಿದ್ವಿ. ಲಿಟ್ರಲಿ ಒಂದು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಚೆನ್ನಾಗಂದ್ರೆ ಚೆನ್ನಾಗೇ ಇರಲ್ಲ. ಸೊ ಅದೊಂದು ನೋಡ್ಕೋಬೇಕಾಗುತ್ತೆ ಅಷ್ಟೇ. ಊಟಿ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಚಳಿ ಅಂದ್ರೆ ಚಳಿ, ತುಂಬಾ ಚೆನ್ನಾಗಾಯ್ತು. ಈ ತರ ಚಳಿ ಇದೆ, ಇಲ್ಲಿ ನೋಡಿ ಕಾಣಿಸ್ಬೋದು, ಇಷ್ಟೊಂದು ಚಳಿ ಇರುತ್ತೆ. ವಿಂಡೋ ಹತ್ರ ಇದು ನಾವಿದ್ದಿದ್ ರೂಮಿಂದ. ಊಟಿ ಬಾಯ್ ಬಾಯ್. ಚೆನ್ನಾಗಿತ್ತು 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 ಚೆನ್ನಾಗಿತ್ತು. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್. ವಾವ್, ಚೆನ್ನಾಗಿದ್ದಿತ್ತು. ಬೇಜಾರಾಗ್ತಿದೆ. ಸೈಡ್ ತಗೊಂಡ್ಬಿಡಿಲ್ಲೇ ಒಂದು ಊಟಿಯಲ್ಲಿ ಮನುಷ್ಯಂಗೆ ಇಲ್ಲಿ ತಗೊಂಡು ನೋಡೋಣ. ಇದು ನಮ್ಮ ಮನೆ, ನಾವಿದ್ದಿದ್ದು ಊಟಿಯಲ್ಲಿ. ಗವರ್ಮೆಂಟ್ ರೋಸ್ ಗಾರ್ಡನ್. ಟಿಕೆಟ್ ನೋಡಿ ಎಂತ ಲೆವೆಲ್ ಮೇಂಟೈನ್ ಮಾಡಿದ್ದಾರೆ. ಟಿಕೆಟ್ಗೆ ಎಂತ ಲೆವೆಲ್ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಅಲೌಡ್ ಇಲ್ಲ ಅಣ್ಣ. ಯಾರಾದ್ರು ಇಲ್ಲಿ ರೋಸ್ ಎಲ್ಲಿದೆ? ರೋಸ್ ಗಾರ್ಡನ್ ರೋಸ್ ಸ್ಕೈ, ಲೇಡಿ ಆಫ್ ದಿ ಸ್ಕೈ, ರೋಸ್ ಗಾರ್ಡನ್. ಏ ಅಣ್ಣ ಕಿತ್ಕೊಂಡ್ಲು. ಅಯ್ಯೋ, ಏ ಫ್ಲವರ್ ಕಳ್ಳಿ. ರೋಸ್ಗೆ ಅಲ್ಲಿ ಚೆಕ್ಕಿಂಗ್ ಮಾಡಬೇಕು. ಎಷ್ಟು ದೊಡ್ಡದಿದೆ ನೋಡಿ ರೋಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡು. ಸೊ ಇದಿಷ್ಟು ರೋಸ್ ಗಾರ್ಡನ್ ವ್ಯೂ ಆಗಿತ್ತು ಊಟಿಯಲ್ಲಿ. ಥರ ಚೆನ್ನಾಗಿತ್ತು. ಅಲ್ಲ ಸುಷ್ಮಿತಾ, ಅದು ನಿಂಗೆ ಕೇಳಬೇಕಂತ ಅನಿಸ್ತಿದ್ಯಾ, ಅದನ್ನು ಕಿತ್ಬಿಡು ಆಯಿತಾ? ಹಾಂ, ಯಾಕೆ ಹಾಳು ಮಾಡ್ತಾ ಇದೆಯಾ? ಕಳ್ಳಿ ಅಂದರೆ ಕಳ್ಳಿ, ಹೂ ಕಳ್ಳಿ. ಬೊಟಾನಿಕಲ್ ಗಾರ್ಡನ್ ಕ್ಯಾನ್ಸಲ್. ಯಾಕಂದ್ರೆ ಅಲ್ಲಿ ಏನೂ ಇಲ್ಲ, ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ಯಾನ್ಸಲ್. ಈಗ ನೆಕ್ಸ್ಟ್ ಟೀ ಪ್ಲಾಂಟೇಶನ್ ಅಲ್ವಾ? ಟೀ ಪ್ಲಾಂಟೇಶನ್ ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿದೆ. ಮೇಲೆ ಹೋಗ್ಬೇಕೀಗ. ಹೇಗೆ ಟೀ ಪ್ಲಾಂಟೇಶನ್ ಇನ್ನೂ ಮೇಲೆ ಹೋಗಬೇಕು, ಆಗಲ್ಲ, ಟಯರ್ಡ್ ಆಗುತ್ತೆ. ಸೊ ಈ ಥರ ಇದೆ ವ್ಯೂ. ಚೆನ್ನಾಗಿದೆ ನೋಡೋಣ. ಎಷ್ಟು ಚೆನ್ನಾಗಿ, ಇದೊಂಥರ ಡಿಫ್ರೆಂಟ್ ಆಗಿನೇ ಇದೆ ಅಲ್ಲ ಅಣ್ಣ? ಎಷ್ಟು ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ನೋಡಿ ಇದು. ಅದು ಹೆಂಗ್ ನೋಡಿ. ಎಂಜಾಯ್ ಯೋರ್ ಡೇ. ಅಮ್ಮ ಅದು ನೋಡ, ಅಲ್ಲಿ ನೋಡಲ್ಲೇ, ಅದಕ್ಕದು ಅಲ್ಲಿ ನೋಡಲ್ಲೇ ಕಾಲು. ನಾವು ಸಮೇತ ಅಷ್ಟು ಕ್ಲೀನ್ ಆಗಿ ತೆಗಿಯಲ್ಲೇನೋ. ಹೇಗಿದೆ ಟೇಸ್ಟು ಮಂಕಿ?
ಹಲೋ ಬಾಸು. ಬಾಸ್ ಅಲ್ಲ, ಅದು ಗರ್ಲ್. ಅದು ಮ್ಯಾಡಮ್. ಅಮ್ಮ ಅಮ್ಮ, ಎಂತ ಡ್ರೈವಿಂಗ್ ಇದು. ಅಯ್ಯಮ್ಮ. ವಾವ್ ಸುನ್ನಿ, ಎಂತ ಡ್ರೈವ್ ಮಾಡ್ತೀಯ ಸುನ್ನಿ. ವಾವ್, ಎಷ್ಟು ಚಂದ ಡ್ರೈವ್ ಮಾಡ್ತೀಯ ನೀನು. ಇದು ಯಾಕೋ ಬೇಕ್ ತರ ಮಾಡೋ ತರ ಇತ್ತಲ್ಲ. ನನ್ಕ ಅಮಿತ್ ಡ್ರೈವ್ ಮಾಡ್ದ, ಕರೆಕ್ಟೇ ಮಾಡಿದ್ನಲ್ಲ. ಅವಾಗ್ಲೂ ಟರ್ನಿಂಗ್ ಇದ್ದಿತ್ತಲ್ಲ. ಇದು ಬೆಟ್ಟ ಇಳಿತಾ ಇದೀವಿ ಕಣೆ ಈಗ. ನಿಜವಾಗ್ಲು ಇಂತು ನೀನೀಗ ಬಂಡೀಪುರ ರೋಡ್ ಮೇಲೆ ಕರ್ಕೊಂಡು ಹೋಗಿಲ್ಲ ಅಲ್ಲ? ಮತ್ತಿನ್ಯಾರು? ಹೌದು. ಎಲ್ಲಿ? ಅದೇ ಹೇಳಿ ಎಲ್ಲಿ ಅಂತ. ಬೇಜಾರಾಯ್ತು. ಬಂಡೀಪುರ ಆದ್ಮೇಲೆ ಅಮಿತ್ ಸಫರಿಗೆ ಹೋಗೋಣ ಅಂತ ಹೇಳಿದ್ರು. ಮಿಸ್ ಆಯ್ತು. ಈಗ ಮೈಸೂರು ರೂಟ್ ಮೇಲೆ ಹೋಗ್ತಿರೋದಾ ಈಗ? ಬಂಡೀಪುರದ ಮೇಲೆ ಹೋಗಕ್ ಸಿಕ್ಕಿಲ್ಲ. ಈಗ ಮೈಸೂರು ರೂಟ್ ಮೇಲೆ ಸೀದಾ ಮನೆ ಬೆಂಗಳೂರು ಅಲ್ಲ, ಬೊಮ್ಮಸಂದ್ರ. ಕಾಡ್ಕೊಳೋಣ. ಅಮ್ಮ ಇಲ್ಲಿ ನೋಡು, ಇಲ್ಲಿ ಮೊನ್ನೆ ನಮಗೆ ಒಂದು ಸಿಕ್ಕಿಲ್ಲಲ್ಲ. ಜಿಂಕೆಗಳ ಹಾವಳಿ, ಅದ್ರ ಕೊಂಬು ನೋಡಿ ಹೆಂಗೈತೆ. ನಮಗೆ ಮೊನ್ನೆ ಸಿಕ್ಕಿಲ್ಲ. ಆನೆ. ಎಲಿಫೆಂಟ್. ಹೋಗೋಣ. ಒಂದೇ ಐತೆ ಅದು, ಸಿಂಗಲ್. ಬರ್ತಾ ಇಲ್ಲ, ಮರ ಅಡ್ಡ ಬಂದು ಚೆನ್ನಾಗ್ ಕಾಣಿಸೈತೆ. ಅಮ್ಮ ಹೆಂಗ್ ನಿಂತಿದೆ. ನಮ್ಮ ಅಣ್ಣ ಬಿಡ್ಬೇಕಲ್ಲ. ಹಾಯ್ ಆಲ್. ಹೌದು, ನಿನ್ನೆ ಮನೆಗೆ ಬರುವಾಗ ಲೇಟ್ ಆಯಿತು. 11 ಗಂಟೆ ಆಗಿತ್ತು. ಸೊ ಹಾಗಾಗಿ ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಊಟಿಯಿಂದ ಬರಬೇಕಾದ್ರೆ ಸ್ವಲ್ಪ ವೆಜಿಟೇಬಲ್ಸ್ ತಗೊಂಡು ಬಂದಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ನಿಮಗೂ ತೋರಿಸ್ತೀನಿ. ಆ ವೆಜಿಟೇಬಲ್ ಜೊತೆ ಲೀವ್ಸ್ ಕೂಡ ಇದೆ, ಸಖತ್ತಾಗಿದೆ, ನಿಮಗೂ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದು ಬರ್ಗರಲ್ಲಿ ಹಾಕ್ತಾರೆ, ಬಟ್ ಅದ್ರದ್ದು ನೇಮ್ ನನಗೆ ಗೊತ್ತಿಲ್ಲ. ಇದು ಅದಾದ ನಂತರ ಮೂಲಂಗಿ, ಒಂಥರ ರೆಡ್ ವೈಟ್ ರ್ಯಾಡಿಶು, ಆಮೇಲೆ ಬ್ರೋಕ್ಲೀನು, ಕ್ಯಾಬೇಜ್, ಒಂಥರ ರೆಡ್ ಕ್ಯಾಬೇಜ್, ಬೀಟ್ರೂಟ್ ಸಮೇತ ಲೀವ್ಸ್ ಇದೆ. ತುಂಬ ಫ್ರೆಶ್ ಆಗಿದೆ ವೆಜಿಟೇಬಲ್ಸು. ಸೊ ಇಷ್ಟು ಮಾತ್ರ ತಗೊಂಡು ಬಂದ್ವಿ. ಇದು ಊಟಿಯಲ್ಲಿ ಲಾಸ್ಟ್ ಡೇ 2 ವಿಡಿಯೋ ಆಗಿತ್ತು. ಸೊ ಫೈನಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಊಟಿಯಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನನ್ನ ಚಾನೆಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.